ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕಳೆದ 3 ದಿನಗಳಿಂದ ಒಂದು ಚರ್ಚೆ ಎಲ್ಲೆಡೆ ನಡೀತಾ ಇರುವಂಥದ್ದು ಏನದು? ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು 400 ಸದಸ್ಯತ್ವದ ಗಡಿಯನ್ನು ದಾಟ್ತಾರ? ಲೋಕಸಭಾ ಸದಸ್ಯತ್ವದ ಗಡಿಯನ್ನು ದಾಟ್ತಾರ? 400 ಸೀಟುಗಳಿಗಿಂತ ಜಾಸ್ತಿ ಜನ ಚುನಾಯಿತರಾಗ್ತಾರ ಭಾರತೀಯ ಜನತಾ ಪಕ್ಷದ NDA ಸರ್ಕಾರದಲ್ಲಿ? ಇದು ಅತ್ಯಂತ ಹೆಚ್ಚು ಚರ್ಚೆಗೆ ಒಳಪಡುವಂಥ ವಿಚಾರವಾಗಿದೆ. ಯಾಕೆ ಈ ವಿಚಾರ ಬಂದಿದೆ? ಯಾಕೆ ಈ ವಿಚಾರ ಇವತ್ತಿನ ದಿವಸ ಹೆಚ್ಚು ಚರ್ಚಿತವಾಗ್ತಾ ಇದೆ ಅಂದರೆ, ಈ ದೇಶದ ಕಣಕಣದಲ್ಲಿ ರಾಮ ಇನ್ನಿಲ್ಲದ ಹಾಗೆ ಆವಿರ್ಭವಿಸ್ತಾ ಇರುವಂಥದ್ದು. ಮತ್ತು ಯಾವ ದೇಶದಲ್ಲಿ ಇವತ್ತು ಮೋದಿ ಅಲೆ ಅಂತ ಎಲ್ಲ ವಿಪಕ್ಷದವರು ಹೇಳ್ತಾ ಇದ್ರು, ಅದು ರಾಮನ ಅಲೆಯಾಗಿ ಪರಿವರ್ತಿತಗೊಂಡಿದ್ದು. ಯಾವ ಭಾರತ ದೇಶದಲ್ಲಿ ಹಿಂದುತ್ವದ ಬಗ್ಗೆ ಮುಜುಗರ ಪಟ್ಕೋತಾ ಇದ್ರು ಬಹಿರಂಗವಾಗಿ ಹೇಳಲಿಕ್ಕೆ, ಅವರು ಈಗ ಜೈ ಶ್ರೀರಾಮ್ ಅಂತ ಜಯಘೋಷ ಹಾಕಲಿಕ್ಕೆ ಹಿಂದೇಟು ಹಾಕ್ತಾ ಇಲ್ಲ, ಕೈಯಲ್ಲಿ ರಾಮನ ಧ್ವಜ ಹಿಡಿಯುವುದನ್ನು ಹೆಮ್ಮೆ ಅಂತ ಪರಿಭಾವಿಸುವಂಥ ಕಾಲಘಟ್ಟ ಒದಗಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ನಡೆಯುವಂಥ 2024ರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷ 400 ಸೀಟುಗಳ ಗಡಿಯನ್ನು ದಾಟತ್ತೆ ಎನ್ನುವಂಥ ಲೆಕ್ಕಾಚಾರ. ಕಳೆದ ಬಾರಿ 303 ಸೀಟುಗಳು ಬಂದಿದ್ದು 2019ರ ಚುನಾವಣೆಯಲ್ಲಿ. 400ಕ್ಕಿಂತ ಹೆಚ್ಚಿನ ಸೀಟನ್ನು ಈ 75 ವರ್ಷಗಳಲ್ಲಿ ಯಾವ ಸರ್ಕಾರ, ಯಾವ ಪಕ್ಷ ಪಡೆದಿತ್ತು? ಒಂದೇ ಒಂದು ಬಾರಿ ರಾಜೀವ್ ಗಾಂಧಿಯವರು 1984ರಲ್ಲಿ ಯಾವಾಗ ಇಂದಿರಾ ಗಾಂಧಿಯವರ ಹತ್ಯೆ ಆಗುತ್ತೋ ತದನಂತರ ಬಂದಂಥ ಅತಿ ದೊಡ್ಡದಾದಂಥ ಸಿಂಪತಿ ವೇವ್ನಲ್ಲಿ 404 ಸ್ಥಾನಗಳನ್ನು ಗಳಿಸ್ತಾರೆ. ಅಷ್ಟೇ ಅಲ್ಲ, ಪಂಜಾಬ್ನಲ್ಲಿ ಚುನಾವಣೆ ಆಗಿರುವುದಿಲ್ಲ. ಪಂಜಾಬ್ ಚುನಾವಣೆ ಆದಮೇಲೆ ಆ 8 ಸೀಟುಗಳು ಸೇರಿ 412 ಸೀಟುಗಳಾಗ್ತವೆ ಕಾಂಗ್ರೆಸ್ ಸರ್ಕಾರಕ್ಕೆ. ಆದರೆ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದ್ರೆ, ಆವಾಗೂ ಕೂಡ ಪ್ರತಿಶತ ಲೆಕ್ಕಾಚಾರದಲ್ಲಿ 50%ಗಿಂತ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷ ಕೂಡ ಪಡೆದಿರಲಿಲ್ಲ. ಅವಾಗ ಬಂದಂಥ ಶೇಕಡಾವಾರು ಮತಗಳೆಷ್ಟು? 48.2% ಮತಗಳನ್ನು ಕಾಂಗ್ರೆಸ್ ಪಡೆದಿತ್ತು. ಅಂದರೆ ಆಗಲೂ ಕೂಡ 52% ಜನ ಕಾಂಗ್ರೆಸ್ಸಿನ ವಿರುದ್ಧವಾಗಿದ್ದರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಈಗ ಎಲ್ಲರೂ ನರೇಂದ್ರ ಮೋದಿ ಅವರ ಬಗ್ಗೆ ವಿರೋಧಿಗಳು ಮಾತನಾಡುವುದೇನೆಂದರೆ, ನರೇಂದ್ರ ಮೋದಿ ಅವರಿಗೆ ಈ ದೇಶದಲ್ಲಿ ಕೇವಲ 37% ಮತಗಳನ್ನು ಮಾತ್ರ ಜನ ಹಾಕಿದ್ದಾರೆ, 63% ಜನ ವಿರುದ್ಧವಾಗಿದ್ದಾರೆ ಅನ್ನುವಂಥ ಮಾತನಾಡ್ತಾ ಇದ್ದಾರೆ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಈ 50% ಇಲ್ಲಿಯವರೆಗೂ ಆಗದಿರುವಂಥದ್ದು ಇದೆಯಲ್ಲ, ಜವಾಹರ್ಲಾಲ್ ನೆಹರುಗಾಗಿಲ್ಲ, ಇಂದಿರಾ ಗಾಂಧಿಗಾಗಿಲ್ಲ, ರಾಜೀವ್ ಗಾಂಧಿಗಾಗಿಲ್ಲ, ಮನಮೋಹನ್ ಸಿಂಗ್ ಆಗಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾರಿಗೂ ಕೇಂದ್ರದಲ್ಲಿ ಆ 50% ಮತಗಳು ಬಂದಿಲ್ಲವೋ, ಅದು ಈ ಬಾರಿ ಅಂಥದ್ದೊಂದು ಮಹತ್ತರ ಚಮತ್ಕಾರ ಸಾಧ್ಯವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಕಾರಣ ಏನು? ಕಾರಣ ನರೇಂದ್ರ ಮೋದಿ ಅವರ ನಡೆ ಮತ್ತು ನುಡಿ, ಅವರ ಸಂಕಲ್ಪ ಮತ್ತು ಪುರುಷಾರ್ಥ. ಯಾವುದರ ಕುರಿತು ಸಂಕಲ್ಪವನ್ನು ಮಾಡ್ತಾರೋ ಅದು ಸಿದ್ಧಿಯಾಗುವವರೆಗೆ ಈ ಮನುಷ್ಯ ಬಿಡುವುದಿಲ್ಲ ಅನ್ನೋದು ಈ ದೇಶದ ಜನರಿಗೆ ಖಚಿತವಾಗಿ ಹೋಗಿದೆ. ಇನ್ನೊಂದು ಅವ್ರ ಮೇಲೆ ಆರೋಪ ಇದೆ, ಇದು ಉತ್ತರ ಭಾರತದ ಪಕ್ಷ, ದಕ್ಷಿಣ ಭಾರತದಲ್ಲಿ ಇವ್ರಿಗೆ ಇಂಥದ್ದೊಂದು ದೊಡ್ಡದಾದಂಥ ಫೌಂಡೇಶನ್ ಇಲ್ಲ ಅಂತ. ಅಲ್ಲ ರೀ, ಕರ್ನಾಟಕದಲ್ಲಿ 28ರಲ್ಲಿ 25 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಪಡೆದಿತ್ತು. ಈ ಬಾರಿ ತಮಿಳುನಾಡಿನಲ್ಲಿ ನಡೆದಿರುವಂಥ ಸಂಚಲನೆಯನ್ನು ನೋಡಿದರೆ ನರೇಂದ್ರ ಮೋದಿ ಅವರ ಕುರಿತಾಗಿ ಈ ರೀತಿ ಈತ ಉತ್ತರ ಭಾರತದ ಮನುಷ್ಯ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ 84 ವರ್ಷದ ಹಿರಿಯರೊಬ್ಬರು ನನ್ನ ಜೊತೆ ಮಾತುಕತೆಗೆ ಸಿಕ್ಕಿದ್ರು. ಭಾಳ ದೊಡ್ಡದಾದಂಥ ವಿದ್ವಾಂಸ, ಹೆಸರನ್ನು ಇಲ್ಲಿ ಪ್ರಸ್ತಾಪ ಮಾಡೋದು ಬೇಡ, ಬಹುಭಾಷಾ ವಿದ್ವಾಂಸ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿವರೆಗೂ ದೇಶವನ್ನು ನೋಡ್ಕೊಂಡು ಬಂದಂಥ ಮನುಷ್ಯ. ಅವರು ಒಂದು ಮಾತನ್ನು ಹೇಳಿದರು, ಗಾಂಧಿ ಕಾಲದಲ್ಲಿ ಕೂಡ ಈ ರೀತಿಯಾದಂಥ ಒಬ್ಬ ರಾಜಕಾರಣಿಗೆ ಅಲೆ ಇರಲಿಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಕೂಡ ಜನ ಇಷ್ಟು ಮಟ್ಟಿಗೆ ಈ ದೇಶದಲ್ಲಿ ಒಗ್ಗಟ್ಟಾಗಿರಲಿಲ್ಲ. ಇಡೀ ದೇಶ ಏಕೀಭವಿಸಿದ್ದು ಏಕಮೇವ ಸಂದರ್ಭದಲ್ಲಿ, ಅದು 22ನೇ ತಾರೀಕಿಗೆ ಭಾರತ ದೇಶದ ಗ್ರಾಮ ಶಹರ ಎಲ್ಲ ಕಡೆ ಈ ರೀತಿಯಾದಂಥ ಒಂದು ಆಕರ್ಷಣೆ, ಈ ರೀತಿಯಾದಂಥ ಹಿಂದೂ ಧರ್ಮದ ಬಗ್ಗೆ ಸೆಳೆತ, ಈ ಬಗ್ಗೆ ನರೇಂದ್ರ ಮೋದಿ ಅವರ ಬಗ್ಗೆ ಇನ್ನಿಲ್ಲದ ಹಾಗೆ ಅಭಿಮಾನವನ್ನು ಜನ ತೋರಿಸ್ತಾ ಇರೋದು ನನ್ನ ಜೀವಿತಾವಧಿಯಲ್ಲಿ ಇದು ಮೊದಲನೇ ಬಾರಿ ಅಂತ ಅವರು 84 ವರ್ಷದವರು ನನ್ನೆದುರು ಹೇಳಿದರು. ಆತ ಯಾರ ಬಗ್ಗೆನೂ ವಿಶೇಷವಾದಂಥ ಅಭಿಮಾನ ಇಟ್ಕೊಂಡು ರಾಜಕಾರಣದ ಬಗ್ಗೆ ಮಾತನಾಡುವಂಥ ವ್ಯಕ್ತಿ ಅಲ್ಲ ಅವರು. ಅಂಥವರೇ ಈ ರೀತಿಯಾದಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ, ಇವತ್ತು ನರೇಂದ್ರ ಮೋದಿ ಯಾವ ರೀತಿಯ ಚಮತ್ಕಾರವನ್ನು ಈ ದೇಶದಲ್ಲಿ ಮಾಡಿರ್ಬೋದು. ಒಂದಂತೂ ದಿಟ, ನರೇಂದ್ರ ಮೋದಿ ಅವರು ಇಲ್ಲದೆ ಹೋಗಿದ್ದರೆ ಈ ರಾಮ ಮಂದಿರ ಸಾಧ್ಯವೇ ಇರಲಿಲ್ಲ. ಹಾಗಂತ ಇದಕ್ಕೆ ಯಾರು ಬಲಿದಾನ ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದರಿಂದ ಹೋರಾಟ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆಯಾಯ ಕಾಲಘಟ್ಟದಲ್ಲಿ ಆಯಾಯ ನಾಯಕರು ಎಷ್ಟೆಷ್ಟು ತಮ್ಮ ಪಾಲಿನ
ಶಕ್ತಿಯನ್ನು, ಶ್ರಮವನ್ನು ಅದಕ್ಕಾಗಿ ದಹಿಸಬೇಕೋ ದಹಿಸಿದ್ದಾರೆ, ರಕ್ತ ಬೆವರುಗಳನ್ನು ಹರಿಸಿದ್ದಾರೆ. ಆದರೆ ಅದಾದ ಮೇಲೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡುವ ಕೆಲಸ ಇದೆಯಲ್ಲ, ಅದನ್ನು ನರೇಂದ್ರ ಮೋದಿಯವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅದಕ್ಕೆ ಕಾರಣ ಏನಂದರೆ ಅವರ ಇಚ್ಛಾಶಕ್ತಿ ಮತ್ತು ಅವರ ಪುರುಷಾರ್ಥ ಎರಡೂ ಕೆಲಸ ಮಾಡಿರುವಂಥದ್ದು. ಅದನ್ನು ಈ ದೇಶದ ಜನ ಮೆಚ್ಚಿಕೊಂಡಿದ್ದಾರೆ. ಹಾಗಾದರೆ ಈಗ ನರೇಂದ್ರ ಮೋದಿಯವರು ಹೇಳೋದೇನು? ನರೇಂದ್ರ ಮೋದಿಯವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಏನು ಅಂತ ನೀವು ನೋಡಬೇಕು. 164 ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಬಾರಿ ಸೋತಿದೆಯೋ ಅಲ್ಲಿ ಮೊದಲನೆಯ ಪಟ್ಟಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ಈಗಾಗಲೇ ಆಯಾಯ ಲೋಕಸಭಾ ಕ್ಷೇತ್ರಗಳಿಗೆ ಕೇಂದ್ರ ಸಚಿವರನ್ನು ಕಳೆದ 1 ವರ್ಷದಿಂದ ನಿಯೋಜಿಸಿದ್ದಾರೆ. ಅವರು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಹೇಗೆ ಅಂಡರ್ ಕರೆಂಟ್ ಕೆಲಸ ಆಗುತ್ತೆ ಅಂತ, ಗುಪ್ತಗಾಮಿನಿಯಾಗಿ ಹರಿಯುವುದು ಅಂತೀವಲ್ಲ, ಇದೆ ಅಂಡರ್ ಕರೆಂಟ್. ಆ ಕೆಲಸವನ್ನು ನರೇಂದ್ರ ಮೋದಿ ಈಗಾಗಲೇ ಶುರು ಮಾಡಿ. ನರೇಂದ್ರ ಮೋದಿಯವರು ಒಂದು ಮಾತು ಹೇಳ್ತಾರೆ, ಏನಂತ, ನಾನು 4 ವರ್ಷ ಕೆಲಸ ಮಾಡ್ತೀನಿ, 1 ವರ್ಷ ರಾಜಕಾರಣ ಮಾಡ್ತೀನಿ ಅಂತ. ಈ 1 ವರ್ಷದ ರಾಜಕಾರಣವನ್ನು ಈಗ ಶುರು ಮಾಡಿದ್ದಾರೆ. ರಾಜಕೀಯಕ್ಕಾಗಿ ಬೃಹತ್ ದೇಗುಲ ಉದ್ಘಾಟನೆ ಆಯಿತು, ರಾಜಕೀಯಕ್ಕಾಗಿ ಅದನ್ನು ಮಾಡಲಾಯಿತು, ರಾಜಕೀಯಕ್ಕಾಗಿ ಇದನ್ನು ಮಾಡಲಿ. ಸ್ವಾಮಿ, ಅವರೊಬ್ಬರು ರಾಜಕಾರಣಿ, ರಾಜಕೀಯಕ್ಕಾಗಿಯೇ ಎಲ್ಲರೂ ಮಾಡೋದು. ರಾಜಕೀಯ ಅಂದರೆ ಏನು? ಮತಗಳನ್ನು ಪಡೆಯೋದು. ಮತಗಳನ್ನು ಪಡೆದು ಗೆದ್ದರೆ ತಾನೇ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಭಜನೆ ಮಾಡ್ಕೊಂಡು ಕೂಡಬೇಕು. ಭಜನೆ ಮಾಡುವ ಸಂದರ್ಭದಲ್ಲಿ ಭಜನೆ ಮಾಡ್ತಾರೆ, ಕೀರ್ತನೆ ಮಾಡುವ ಸಂದರ್ಭದಲ್ಲಿ ಕೀರ್ತನೆ ಮಾಡ್ತಾರೆ, ಸತ್ಸಂಗಕ್ಕೆ ಹೋಗುವ ಸಂದರ್ಭದಲ್ಲಿ ಸತ್ಸಂಗಕ್ಕೆ ಹೋಗ್ತಾರೆ. ರಾಜಕೀಯ ಮಾಡಬೇಕಾದ್ರೆ ರಾಜಕೀಯ ಮಾಡ್ತಾರೆ. ಉಳಿದ ಎಲ್ಲ ಪಕ್ಷಗಳು ರಾಜಕೀಯ ಮಾಡಬಹುದಂತೆ, ನರೇಂದ್ರ ಮೋದಿ ಮಾತ್ರ ರಾಜಕೀಯ ಮಾಡ್ಬೋದು. ಇದು ಹೆಂಗ್ರಿ ಇದು? ಈಗ ನಾನೊಬ್ಬ ಯೂಟ್ಯೂಬರ್, ನಾನೊಬ್ಬ ಪತ್ರಕರ್ತ, ನನ್ನ ಕೆಲಸ ಈ ರೀತಿ ವಿಶ್ಲೇಷಣೆ ಮಾಡೋದು. ನೀವು ವಿಶ್ಲೇಷಣೆ ಯಾಕೆ ಮಾಡ್ತೀಯ ಅಂತ ಕೇಳಿದ್ರೆ ಏನರ್ಥ? ಒಬ್ಬ ವೈದ್ಯನಿಗೆ ನೀವು ವೈದ್ಯಕೀಯ ವೃತ್ತಿ ಯಾಕೆ ಮಾಡ್ತೀಯ ಅಂದರೆ ಏನರ್ಥ? ಒಬ್ಬ ವಕೀಲನಿಗೆ ನೀನು ಕಕ್ಷಿದಾರರ ಕೇಸನ್ನು ಯಾಕೆ ನಡೆಸ್ತಾ ಇದೆಯಾ ಅಂತ ಹೇಳಿದರೆ ಏನರ್ಥ? ಒಬ್ಬ ರಾಜಕಾರಣಿ ರಾಜಕಾರಣವನ್ನೇ ಆತ ಮಾಡಬೇಕು ಮತ್ತು ಜನಾನುರಾಗಿ ಆಗುವಂಥ ಕೆಲಸವನ್ನು ಮಾಡಬೇಕು. ಮತಗಳನ್ನು ಪಡೆಯಲಿಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ನಿರಂತರವಾಗಿ ಮಾಡಬೇಕು. ತನ್ನ ಮೂಲಕ ಹುದ್ದೆಯನ್ನು ಗಳಿಸಬೇಕು. ಹುದ್ದೆಯನ್ನು ಗಳಿಸಿ ತಾನು ಮಾಡಬೇಕು ಅಂತ ಯಾವ ಕನಸನ್ನು ಕಂಡಿದ್ದಾನೋ ಅದನ್ನು ಸಾಕಾರಗೊಳಿಸಬೇಕು. ಆ ಕೆಲಸವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ. ಹೇಳಿದೆ 400 ಚಿಲ್ಲರೆ ಸೀಟು ಅಂತ. ಏನಾಗತ್ತೆ ಕಾದು ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತುಂಬ ವಿಷಯ ಇದೆ. ಮಾತಾಡ್ತಾ ಕೂತ್ರೆ ಗಂಟೆಗಟ್ಟಲೆ ಇದೇ ವಿಷಯ ಚರ್ಚೆ ಮಾಡ್ಬೋದು. ಆದರೆ ಕಾರ್ಯಬಾಹುಳ್ಯ ಬೇರೆ ಬೇರೆ ಇರುವುದರಿಂದ ಮತ್ತು ಕ್ಲುಪ್ತವಾಗಿ ಒಂದು ಸಂಚಿಕೆಯನ್ನು ಮುಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಚಿಕೆಯನ್ನು ಇಲ್ಲಿಗೆ ಪೂರ್ತಿಗೊಳಿಸ್ತಾ ಇದ್ದೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.